ನಮ್ಮಲ್ಲಿರುವುದು ಒಂದೇ ಒಂದು ಧರ್ಮ ಬ್ರಿಟನ್ನಲ್ಲಿ, ಅದು ಕ್ರೈಸ್ತ ಧರ್ಮ. ನಮ್ಮಲ್ಲಿರುವುದು ಒಂದೇ ಒಂದು ಭಾಷೆ, ಅದು ಇಂಗ್ಲಿಷ್ ಭಾಷೆ. ನಮ್ಮಲ್ಲಿರುವುದು ಒಂದೇ ಒಂದು ಸಂಸ್ಕೃತಿ, ಅದು ಇಂಗ್ಲಿಷ್ ಬ್ರಿಟಿಷ್ ಸಂಸ್ಕೃತಿ. ಆದ್ದರಿಂದ ಒಂದೇ ಒಂದು ಸಂಸ್ಕೃತಿ ಇರುವ, ಒಂದೇ ಒಂದು ಭಾಷೆ ಇರುವ, ಒಂದೇ ಒಂದು ಧರ್ಮ ಇರುವ ಒಂದು ನಾಡು ನಿಮ್ಮನ್ನು ಆಳುವಾಗ, ಆ ನಾಡಿನಿಂದ ಬಿಡುಗಡೆಗೊಂಡು ನೂರಾರು ಮತಗಳು, ನೂರಾರು ಪಥಗಳು, ನೂರಾರು ಭಾಷೆಗಳು, ನೂರಾರು ಧರ್ಮಗಳಿರುವಂತಹ ಒಂದು ನಾಡಿಗೆ ಈ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ನಿಮಗೆ ಸ್ವಾತಂತ್ರ್ಯ ಯಾಕೆ ಅಂತವರು ಕೇಳ್ತಾ ಇದ್ರು. ನಾವು ಸ್ವಾತಂತ್ರ್ಯವನ್ನು ಕೊಟ್ಟರೂ ಕೂಡ ನಿಮಗೆ ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತವರು ಹೇಳ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಗೊತ್ತಿದೆ, 68 ವರ್ಷಗಳ ಸುದೀರ್ಘವಾದ ಈ ದೇಶದ ಚರಿತ್ರೆಯನ್ನು ಪರಿಶೀಲನೆ ಮಾಡಿ ನೋಡಿದರೆ, ಭಾರತ ದೇಶದಲ್ಲಿ ಸಣ್ಣ ಪುಟ್ಟ ಗಲಭೆಗಳಾದರೂ ಕೂಡ ಈ ದೇಶದ ಆತ್ಮವನ್ನು ನಾಶ ಮಾಡಲಿಕ್ಕೆ ಯಾವ ಶಕ್ತಿಗಳಿಂದಲೂ ಸಾಧ್ಯವಿಲ್ಲ. ಈ ಭಾರತ ದೇಶ ಇವತ್ತು ಕೂಡ ಅತ್ಯಂತ ಬಲಶಾಲಿಯಾದಂತಹ ದೇಶವಾಗಿ ಈ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವ ಒಂದು ಸನ್ನಿವೇಶ ಬಂದಿದೆ. ಯುನಾನ್ ವ ಮಸ್ರ್ ವ ರೋಮಾ ಸಬ್ ಮಟ್ ಗಯೆ ಜಹಾನ್ ಸೆ ಅಬ್ ತಕ್ ಮಗರ್ ಹೆ ಬಾಕಿ ನಾಮೋ ನ ಶಾನ್ ಹಮಾರಾ. ಇಕ್ಬಾಲ್ ರಾಷ್ಟ್ರಕವಿ ಕೇಳ್ತಾ ಇರುವ ಹಾಗೆ, ಇಲ್ಲಿ ಯುನಾನ್ ಸಂಸ್ಕೃತಿ, ಗ್ರೀಕರ ಸಂಸ್ಕೃತಿ, ಯವನರ ಸಂಸ್ಕೃತಿ, ಪೋರ್ಚುಗೀಸರ ಸಂಸ್ಕೃತಿ, ಡಚ್ಚರ ಸಂಸ್ಕೃತಿ, ಇಂಗ್ಲಿಷರ ಸಂಸ್ಕೃತಿ ಎಲ್ಲವೂ ಕೂಡ ಕಾಲಗರ್ಭದ ಶೀಘ್ರವಾದ ಆ ತ್ವರಿತವಾದಂತಹ ಹೋರಾಟದಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಹೋದರೆ ಈ ದೇಶದ ಆತ್ಮ ಮತ್ತು ಈ ದೇಶದ ಚಿಹ್ನೆಯನ್ನ ಯಾರಿಗೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದು ಭಾರತ ದೇಶ ಜಗತ್ತಲ್ಲಿ ಅನನ್ಯವಾದ ದೇಶ ಎಂಬುದರ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಉದಾಹರಣೆಯಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಆಜಾದಿ ಸಪ್ತಾಹದ ಬಗ್ಗೆ ನಾವು ಹೇಳುವಾಗ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರಲ್ಲಿ ಕೇವಲ ಒಂದೇ ಒಂದು ಧರ್ಮಕ್ಕೆ ಸೇರಿದವರು ಮಾತ್ರವಾಗಿರಲಿಲ್ಲ. ಈ ನಾಡಿನ ಪ್ರತಿಯೊಂದು ಧರ್ಮದವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾದಂತಹ ಭಾಗಿತ್ವವನ್ನು ವಹಿಸಿದವರಾಗಿದ್ದರು. ವಿಶೇಷವಾಗಿ ನಮ್ಗೆ ಗೊತ್ತಿದೆ, ಕ್ವಿಟ್ ಇಂಡಿಯಾ ಚಳವಳಿಗೆ ನೇತೃತ್ವ ಕೊಟ್ಟಂತಹ ಅಬುಲ್ ಕಲಾಂ ಆಜಾದರು ಈ ದೇಶ ಕಂಡ ಅತ್ಯಂತ ಶ್ರೇಷ್ಠರಾದಂತಹ ಒಬ್ಬ ಪಂಡಿತರಾಗಿದ್ದರು. ಶೈಖುಲ್ ಹಿಂದ್ ಅಥವಾ ಭಾರತ ದೇಶದ ಅತ್ಯಂತ ಶ್ರೇಷ್ಠ ಪಂಡಿತ ಎನ್ನುವ ಒಂದು ಪದವಿಯ ಸಮೀಪಕ್ಕೂ ಕೂಡ ಅವರು ಬಂದಿದ್ದರು. ಅವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ರೂಪರೇಷೆಗಳನ್ನು ಮಾಡಲಾಗಿತ್ತು. ಆ ದೇಶದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಮಹಾತ್ಮರಾದ ಅಬುಲ್ ಕಲಾಂ ಆಜಾದರು ಭಾರತ ಮತ್ತು ಸ್ವಾತಂತ್ರ್ಯವನ್ನು ವಿಭಜನೆ ಮಾಡುವ ಹಂತ ಬಂದಾಗ ಒಂದು ಪುಟ್ಟ ಮಗುವಿನ ಹಾಗೆ ನೆಲದಲ್ಲಿ ಬಿದ್ದುಕೊಂಡು ಈ ದೇಶ ಅಖಂಡವಾಗಿರಬೇಕು, ಈ ದೇಶ ಸುಭದ್ರವಾಗಿರಬೇಕು, ಈ ದೇಶವನ್ನು ಧರ್ಮದ ಆಧಾರದಲ್ಲಿ ಒಡೆಯಬಾರದು ಅಂತ ಹೇಳಿ ಈ ನಾಡಿನ ಮುಂದೆ ಅತ್ಯಂತ ಗಟ್ಟಿಯಾದ ಪ್ರತಿಭಟನೆಯನ್ನು ಮಾಡಿದ ನಾಡುಗಂಡ ಅಪ್ರತಿಮ ದೇಶ ಪ್ರೇಮಿಯಾಗಿದ್ದರು ಮೌಲಾನಾ ಅಬುಲ್ ಕಲಾಂ ಆಜಾದ್. ಆದ್ದರಿಂದಲೇ ಈ ಸಪ್ತಾಹ ಆಜಾದಿ ಸಪ್ತಾಹ, ಸ್ವಾತಂತ್ರ್ಯ ಎನ್ನುವ ಹೆಸರುವಂತಹ ಅರ್ಥ ಇರುವ ಆಜಾದರ ಹೆಸರು ಕೂಡ ಇದಕ್ಕೆ ನಾವು ಬಳಸಿಕೊಂಡಿದ್ದೇವೆ. ಅದೇ ರೀತಿ ಒಂದು ಮಾತನ್ನು ನಾವು ಹೇಳಬೇಕು, ಭಾರತ ದೇಶದಲ್ಲಿ ಇವತ್ತು ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತವಾಗಿದೆ. ಇನ್ನಿತರ ಅನೇಕ ರೀತಿಯ ಸಮಸ್ಯೆಗಳನ್ನು ಈ ಸಮುದಾಯ ಎದುರಿಸ್ತಾ ಇದೆ. ಮೂಡಬಿದಿರೆಯಲ್ಲಿ ನಾವೊಂದು ಬೃಹತ್ತಾದ ಸಮಾವೇಶವನ್ನು ಮಾಡಬೇಕಾದರೆ ಕೇವಲ ನಮ್ಮ ಸಂಘಟನೆಯ ಶಕ್ತಿಯನ್ನು ತಿಳಿಸುವುದಕ್ಕಾಗಿ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಲ್ಲ. ಅದಕ್ಕೆ ಬದಲಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಲ್ಲಿಯೂ ಕೂಡ ಭಾರತೀಯತೆಯನ್ನ ಸಂಪೂರ್ಣವಾಗಿ ರೂಢಮೂಲವಾಗಿಸಿ ಪ್ರತಿಯೊಬ್ಬ ಎದೆತಟ್ಟಿ ನಾನೊಬ್ಬ ಭಾರತೀಯ ಅಂತ ಹೇಳಲಿಕ್ಕೆ ಸಾಧ್ಯವಾಗುವಂತಹ ಒಂದು ನಾಡು ಇಲ್ಲಿ ಬರಬೇಕು. ಆಗ ಮಾತ್ರ ಈ ನಾಡು ಪಡೆದಂತಹ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಾರ್ಥಕವಾಗ್ತದೆ. ಸಹೋದರರೇ, 47ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ಮಹಾತ್ಮ ಗಾಂಧೀಜಿಯವರು ಬಹಳಷ್ಟು ದುಃಖದಿಂದ ಒಂದೊಂದು ಮಾತನ್ನು ಹೇಳಿದರು. ನಾನು ಬಯಸಿದ ಸ್ವಾತಂತ್ರ್ಯ ಸಿಗಲಿಲ್ಲ. 47ರ ದಿವಸ ಪಂಡಿತ್ ಜವಾಹರ್ಲಾಲ್ ನೆಹರು ಇಲ್ಲಿರುವ ರೆಡ್ ಫೋರ್ಟ್ ಅಥವಾ ಕೆಂಪುಕೋಟೆಯ ಮೇಲೆ ಹತ್ತಿ ತನ್ನ ಕೋಟ್ನಲ್ಲೊಂದು ಗುಲಾಬಿ ಹೂವನ್ನು ಸಿಲುಕಿಸಿ ಭಾರತ ದೇಶದಲ್ಲಿರುವಂತಹ ಪ್ರಪ್ರಥಮ ಸ್ವಾತಂತ್ರ್ಯ ಭಾಷಣ ಮಾಡಲಿಕ್ಕಾಗಿ ಕೆಂಪುಕೋಟೆಯ ಮೇಲೆ ಏರಿದಂತಹ ಸಂದರ್ಭದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನು ತೇದಂತಹ ಮಹಾತ್ಮರಾದಂತಹ ಮಹಾತ್ಮ ಗಾಂಧಿ, ಆ ಗಾಂಧಿಯವರು ಎಲ್ಲಿದ್ರು ಗೊತ್ತಾ ನಿಮಗೆ? ಪಶ್ಚಿಮ ಬಂಗಾಳದ ನೌಖಾಲಿ ಎಂಬ ಪುಟ್ಟ ಗ್ರಾಮದಲ್ಲಿ ಒಂದು ವಿಭಾಗ ಕೆಡವಿರುವ ಇನ್ನೊಂದು ವಿಭಾಗದ ಆರಾಧನಾಲಯಗಳ ಕಲ್ಲುಗಳನ್ನು ಹೆಕ್ಕಿಕೊಟ್ಟು ಈ ದೇಶದ ಸ್ವಾತಂತ್ರ್ಯವನ್ನು ವಿಶಿಷ್ಟವಾದ ರೀತಿಯಲ್ಲಿ ಆಚರಣೆ ಮಾಡಿದರು. ಗಾಂಧೀಜಿಯವರ ಬಗ್ಗೆ ನಿಮ್ಗೆ ಗೊತ್ತಿದೆ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ 48ರ ಜನವರಿ 31ರಂದು ಒಬ್ಬ ವ್ಯಕ್ತಿ ಅವರನ್ನ ಗುಂಡಿಕ್ಕಿ ಕೊಂದರು. ಆ
ಗುಂಡಿಕ್ಕಿಗೊಂಡಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಿಕ್ಕಿ 168 ದಿನಗಳ ಕಾಲ ಈ ದೇಶದಲ್ಲಿ ಬದುಕಿದ್ರು. 168 ದಿವಸಗಳ ಕಾಲ ಈ ದೇಶದಲ್ಲಿ ಗಾಂಧೀಜಿಯವರು ಬದುಕಿದ ಸಂದರ್ಭದಲ್ಲೂ ಕೂಡ ಮಹಾತ್ಮ ಗಾಂಧಿಯವರು ಒಂದೇ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಹೋರಾಟ ಉತ್ಸವಗಳಲ್ಲಿ ಭಾಗವಹಿಸಿರಲಿಲ್ಲ. ಸ್ವಾತಂತ್ರ್ಯೋತ್ಸವದ ಒಂದು ಪುಟ್ಟ ಕಾರ್ಯಕ್ರಮದಲ್ಲೂ ಕೂಡ ಮಹಾತ್ಮ ಗಾಂಧಿಯವರು ಹೋಗಿರಲಿಲ್ಲ. ಅವರಲ್ಲಿ ಕೇಳಲಾಯಿತು, ನೀವು ಸಭೆ ಸಮಾರಂಭಗಳಿಗೆ ಬರುವುದು ಬೇಡ, ನಮಗೊಂದು ಸಂದೇಶವನ್ನು ಕೊಡಿ ಅಂತ ಕೇಳಿದಾಗಲೂ ಕೂಡ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯದ ನಂತರ ಒಂದೇ ಒಂದು ಸಂತೋಷದ ಸಂದೇಶವನ್ನು ಕೂಡ ಕೊಟ್ಟಿರಲಿಲ್ಲ. ಅವರಲ್ಲಿ ಪ್ರಶ್ನೆ ಕೇಳಿದಾಗ ಅವರು ಹೇಳಿದರು, ನನ್ನ ಅಂತರಂಗ ಬತ್ತಿ ಹೋಗಿದೆ, ನಾನು ಬಯಸಿದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕೇವಲ ಈ ದೇಶಕ್ಕೆ ರಾಜಕೀಯವಾದಂತಹ ಸ್ವಾತಂತ್ರ್ಯ ಮಾತ್ರ ಸಿಕ್ಕಿದೆ, ಕೇವಲ ಪೊಲಿಟಿಕಲ್ ಫ್ರೀಡಮ್ ಮಾತ್ರ ನಮಗೆ ಸಿಕ್ಕಿದೆ. ಆದ್ದರಿಂದ ನಾನು ಬಯಸುವ ಸ್ವಾತಂತ್ರ್ಯ